ಎಲ್ಲ ಕರುಣ ಜನತೆಗೆ ನಮಸ್ಕಾರ. ಅಷ್ಟ ದಿಕ್ಪಾಲಕರು ಅಂತ ಕೇಳಿರ್ತೀರಾ. ಅಷ್ಟ ದಿಕ್ಪಾಲಕರು ಅಂದ್ರೆ ಯಾರೋ ಗೊತ್ತಾ? ಅಷ್ಟ ಅಂದ್ರೆ 8, ಪಾಲಕ ಅಂದ್ರೆ ನಮ್ಮನ್ನು ಪಾಲನೆ ಮಾಡುವವನು, ನಮ್ಮನ್ನು ಕಾಯುವವನು ಅಂತ. ಆ ಅಷ್ಟ ದಿಕ್ಪಾಲಕರೇ ಅಷ್ಟ ಭೈರವರು. ಈ ಅಷ್ಟ ಭೈರವರು ಒಬ್ಬೊಬ್ರಿಗೂ ಒಂದೊಂದ್ ತರ ವಾಹನ ಇರ್ತದೆ. ಅಷ್ಟ ಅಂದ್ರೆ 8 ಜನ 8 ದಿಕ್ಕಿನಲ್ಲೂ ತಂದನ ಆಡ್ತಾ ಇರ್ತಾರೆ, ಅಂದ್ರೆ ನಮ್ಮನ್ನ ಕಾಯ್ತಾ ಇರ್ತಾರೆ. ಮೊದಲನೇದಾಗಿ ಅಸಿತಂಗ ಭೈರವ. ಈ ಅಸಿತಂಗ ಭೈರವಗೆ ವಾಹನ ಬಂದಿ ಸ್ವ್ಯಾನ್ ಅಂದ್ರೆ ಹಂಸ. ಎರಡನೇದು ರೂರು ಭೈರವ. ಈ ರೂರು ಭೈರವನಿಗೆ ವಾಹನವಾಗಿ ಬಂದಿರುವುದು ನಂದಿ. ಮೂರನೇದು ಚಾಂಡಾಳ ಭೈರವ. ಈ ಚಾಂಡಾಳ ಭೈರವನಿಗೆ ವಾಹನವಾಗಿ ಬಂದಿರುವುದು ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಅಂತ ಅನ್ಕೊಳ್ಳಿ. ನಾಲ್ಕನೇದು ಕ್ರೋಧ ಭೈರವ. ಈ ಕ್ರೋಧ ಭೈರವನಿಗೆ ಬಂದಿರೋದು ವಾಹನ ಆಗಿ ಹದ್ದು ಅಂದ್ರೆ ಈಗಲ್. ಐದನೇದು ಯಾವುದು ಅಂದ್ರೆ ಉನ್ಮತ್ತ ಭೈರವ. ಈ ಉನ್ಮತ್ತ ಭೈರವನಿಗೆ ವಾಹನ ಆಗಿ ಬಂದಿರೋದು ಅಶ್ವ, ನಮ್ಮ ಕುದುರೆ. ಮತ್ತೆ ಆರನೇದು ಕಪಾಲ ಭೈರವ. ಈ ಭೈರವನ್ಗೆ ಆನೆ ಅಂದ್ರೆ ಗಜಾನನ ವಾಹನವಾಗಿ ಬರ್ತದೆ. ಏಳನೇದು ಭೀಷಣ ಭೈರವ. ಈ ಭೈರವನ್ಗೆ ಸಿಂಹ, ಚಾಮುಂಡೇಶ್ವರಿ ಹತ್ರ ಇರೋ ಸಿಂಹನೇ ಭೈರವನ್ಗೆ ವಾಹನ ಆಗಿ ಬರ್ತದೆ. ಎಂಟನೇ ಭೈರವ ಬಂದಿ ಸಂಹಾರ ಭೈರವ. ನಮ್ಮ ಮಾಮೂಲಿ ಕಾಲ್ಭೈರವ ಹತ್ರ ನಾಯಿ ಇರ್ತದಲ್ಲ, ಅದೇ ಸೇಮ್ ಶ್ವಾನವೇ ನಮ್ಮ ಸಂಹಾರ ಭೈರವನ್ಗೆ ವಾಹನವಾಗಿ ನಾಯಿ ಕೂಡ ಬರ್ತದೆ. ಕಾಲಭೈರವ ಮೇನ್ ಸ್ವರ್ಣಕದ ಸರ್ವಸುಂದರ ಮಹಾ ಕಾಲಭೈರವೇಶ್ವರ ಸ್ವಾಮಿಗೆ ನಾಯಿನೇ ವಾಹನ. ಕಾಶಿಕಾಪುರಾದಿನಾಥ ಕೊತ್ವಾಲ್ ಕಾಲ್ಭೈರವ ಮಹಾರಾಜ್ ಕಿ ಜೈ. ಯಾರು ಈ ಅಷ್ಟ ಭೈರವರ ಹೆಸರನ್ನ ಹೇಳ್ತಾರೆ ಅವ್ರಿಗೆ ಯಾವುದೇ ತರ ತೊಂದರೆನೂ ಇರಲ್ಲ ಜೀವನದಲ್ಲಿ. ಏನಕ್ಕೆ ಅಂದ್ರೆ ಅಷ್ಟ ದಿಕ್ಕಿನಲ್ಲೂ ಕಾಯ್ತಾ ಇರ್ತಾರೆ. ಅಲಾಕ್ ನಿರಂಜನ್.